ವೀಕ್ಷಕರೇ ನಮಸ್ಕಾರ. ನಮ್ಮ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಇವತ್ತು ಒಂದು ವಿಶೇಷವಾದಂತಹ ಸಂದರ್ಶನವನ್ನು ಮಾಡಲಿಕ್ಕೆ ಕೂತಿದ್ದೀವಿ. ನಮ್ಮೆಲ್ಲರ ಆತ್ಮೀಯರು, ಮೈಸೂರಿಗೆ ಚಿರಪರಿಚಿತರು, ಕರ್ನಾಟಕಕ್ಕೆ ಚಿರಪರಿಚಿತರಾದಂತಹ ಒಬ್ಬ ಪ್ರಮುಖ ವ್ಯಕ್ತಿಯನ್ನು ನಿಮಗೆ ಪರಿಚಯ ಮಾಡುವ ಜೊತೆಗೆ ಇವತ್ತು ರಂಗಭೂಮಿ ಭಾಳ ಉತ್ತುಂಗ ಸ್ಥಿತಿಯಲ್ಲಿದ್ದಂಥ ಒಂದು ಸ್ಥಿತಿಯನ್ನು ಕಂಡಿದ್ದೇವೆ. ಇತ್ತೀಚಿನ ದಿನಗಳಲ್ಲಿ ರಂಗಭೂಮಿಯ ಆಸಕ್ತಿ ಕಡಿಮೆ ಆಗ್ತಾ ಇದೆ. ಆದರೂ ತಮ್ಮ ಇಡೀ ವಯಸ್ಸಿನಲ್ಲೂ ಸಹ ರಂಗಭೂಮಿಯ ಆಸಕ್ತಿಯನ್ನು ಇಟ್ಕೊಂಡು ಇವತ್ತೂ ಸಹ ನಾಟಕಗಳಲ್ಲಿ ನಿರಂತರವಾದಂತಹ ಅಭ್ಯಾಸವನ್ನು ಮಾಡ್ತಾ ಇರುವಂತಹ ನಮ್ಮೆಲ್ಲರ ಹಿರಿಯರು, ಆತ್ಮೀಯರು ಆದಂತಹ ರಾಜಶೇಖರ್ ಕದಂಬ ಸರ್ ಅವರನ್ನು ಆತ್ಮೀಯವಾಗಿ ಸ್ವಾಗತವನ್ನು ಮಾಡ್ತಾಯಿದ್ದೀನಿ ಸರ್. ಸರ್ ನಮಸ್ಕಾರ. ಸರ್ ನಮಸ್ಕಾರ. ಸರ್, ನಿಮ್ಮನ್ನು ಭೇಟಿ ಮಾಡ್ತಿರೋದು ಮತ್ತು ಮಾತಾಡ್ತಿರೋದು ಭಾಳ ಸಂತೋಷ ಆಗ್ತದೆ. ನಿಮ್ಮ ಹುಮ್ಮಸ್ಸು ಮತ್ತು ನಿಮ್ಮ ಎನರ್ಜಿ ನೋಡಿದಾಗ ಇವತ್ತು 18 ವರ್ಷದ ಹುಡುಗರು ಸಹ ನಾಚೋ ರೀತಿಯಲ್ಲಿ ನೀವು ನಡ್ಕೋತೀರಿ. ರಂಗಭೂಮಿ ಇರ್ಬೋದು, ಅದು ಚಟುವಟಿಕೆಗಳಿರ್ಬೋದು, ಪ್ರತಿಯೊಂದನ್ನು ನೀವು ಸೂಕ್ಷ್ಮವಾಗಿ ಗಮನಿಸ್ತಾ ಇರ್ತೀರಿ. ಸರ್, ನಿಮಗೆ ಈ ಆಸಕ್ತಿ ಬರಲಿಕ್ಕೆ ಏನು ಸಹ ಕಾರಣ ಆಯಿತು? ಏನಿಲ್ಲ, ಇದು ಎಲ್ರಿಗೂ ಇರತಕ್ಕಂಥ ಒಂದು ಆಕಾಂಕ್ಷೆ ನನಗೂ ಇತ್ತು. ನಾನು ಚಿಕ್ಕ ವಯಸ್ಸಿನಲ್ಲಿ ಹಲವಾರು ನಾಟಕಗಳನ್ನ ನೋಡ್ತಾ ಇದ್ದಂಥವನು. ಗುಬ್ಬಿ ಕಂಪ್ನಿ ನಾಟಕಗಳು, ಮಾಸ್ಟರ್ ಹಿರಣ್ಣಯ್ಯನವ್ರ ನಾಟಕಗಳು, ಹೀಗೆ ಮತ್ತು ನಮ್ಮ ಮಾದೇಸ್ವಾಮಿ ಕಂಪ್ನಿಯ ನಾಟಕಗಳು, ಇವೆಲ್ಲ ನೋಡಿ ಅಲ್ಲಿ ಪಾತ್ರಗಳು ಮಾಡ್ತಾ ಇದ್ರಲ್ಲ ಜನ, ಅವ್ರನ್ನ ನೋಡಿ ನಾನು ನಟನೆ ಮಾಡಬಾರ್ದು ಅನ್ನೋ ಒಂದು ಆಕಾಂಕ್ಷೆ ನನಗೂ ಆಯಿತು. ಹೆಚ್ಚಿಗೆ ಪ್ರಭಾವಿತನಾದಂಥವನು SCRS ಅಂತ ಒಬ್ಬ ಕಲಾವಿದರಿದ್ದರು. ಅವರು ಈ ಮಹದೇವಸ್ವಾಮಿ ಕಂಪ್ನಿಯಲ್ಲಿ ಪಾತ್ರ ಮಾಡ್ತಾಯಿದ್ರು. ಅವ್ರು ಮಾಡ್ತಾಯಿದ್ದಿದ್ದು ಚಂದ್ರಹಾಸನ ನಾಟಕದಲ್ಲಿ ದುಷ್ಟಬುದ್ಧಿ ನಾಟಕ, ರಾಜ ವಿಕ್ರಮದಲ್ಲಿ ಅವರು ಖಳನಾಯಕನ ಪಾತ್ರ, ಇಂಥದ್ದು ಮಾಡ್ತಾಯಿದ್ರಲ್ಲ. ಅವರ ಒಂದು ಡೈಲಾಗ್ ಡೆಲಿವರಿ ಅವರು ಆ ಕಾಲದಲ್ಲಿ, ಈಗ ಅದು ಎಲ್ಲ ಮಾಡ್ರನ್ ಥಿಯೇಟ್ರ್ನಲ್ಲಿ ಆ ಥರ ಮಾತಾಡಿದ್ರು ಒಪ್ಪಲ್ಲ. ಆ ಒಂದು ನಗು, ಆ ಒಂದು ಅಟ್ಟಹಾಸ ನಗು ಮತ್ತು ಇದೆಲ್ಲ ಆ ವಿಕಟ ನಗುಗಳು, ಅವನ್ನೆಲ್ಲ ಅವರು ಸ್ಫೋಟ ಮಾಡಿ ಮಾತಾಡ್ತಾ ಇದ್ರಲ್ಲ. ಅದರಿಂದ ಪ್ರಭಾವಿತನಾಗಿ ನಾವು ಏನಾದರೂ ಒಂದು ರಂಗಭೂಮಿನಲ್ಲಿ ಈ ಥರ ಆಗಬೇಕು ಅನ್ನೋ ಒಂದು ಆಕಾಂಕ್ಷೆ ಇಟ್ಟುಕೊಂಡು ರಂಗಭೂಮಿಗೆ ಬಂದಂಥವನು. ಅದಲ್ಲದೆ ನಾನು ಚಲನಚಿತ್ರಗಳಲ್ಲಿ ಆಸಕ್ತಿ ತುಂಬ ಇತ್ತು. ರಾಜ್ಕುಮಾರ್ ಅವರು, ಉದಯ್ ಕುಮಾರ್ ಅವರು ಮತ್ತು ಅಶ್ವಥ್ ಅವರು, ಇಂಥವರ ಒಂದು ಅಭಿನಯನ ನೋಡಿ ನನಗೆ ಭಾಳ ಒಂಥರ ಈ ಅಭಿನಯ ಮಾಡಬೇಕು ಅನ್ನೋ ತುಡಿತ ಜಾಸ್ತಿ ಆಯ್ತಾ ಹೋಯಿತು. ಅದರಲ್ಲೂ ನಾನು ತಮಿಳಿನ ಶಿವಾಜಿ ಗಣೇಶನ ಚಿತ್ರಗಳನ್ನ ಜಾಸ್ತಿ ನೋಡ್ತಾಯಿದ್ದೆ. ಆ ಶಿವಾಜಿ ಗಣೇಶನ ಪ್ರತಿಯೊಂದು ಚಿತ್ರಗಳು ನಾನು ನೋಡಿದ್ದೀನಿ. ಅದನ್ನು ಅಭಿನಯ ಅಂದರೆ ನನಗೆ ಪಂಚಪ್ರಾಣ ಇತ್ತು. ಹಾಗಾಗಿ ಆತನ ಒಂದು ನಾನು ನನ್ನ ಇದಕ್ಕೆ ಅಳವಡಿಸ್ಕೊಂಡು ಇದಕ್ಕೆ ನಾನು ಪದಾರ್ಪಣೆ ಮಾಡಿದೆ. ನಿಮಗೆ ಈಗ ಕಲಾವಿದರ ಮಕ್ಕಳು ಕಲಾವಿದರಾಗ್ತಾರೆ, ಅದು ಡಾಕ್ಟ್ರ್ ಮಕ್ಕಳು ಡಾಕ್ಟರ್ ಆಗ್ತಾರೆ, ಟೀಚರ್ಸ್ ಮಕ್ಕಳು ಟೀಚರ್ಸ್ ಆಗ್ತಾರೆ. ಅಂದರೆ ಅವ್ರ ಮನೆಯ ಸನ್ನಿವೇಶಗಳು ಅವ್ರನ್ನ ಆ ಥರ ಮೋಟಿವೇಶನ್ ಮಾಡ್ತಿದೆ ಅನ್ನೋ ಒಂದು ನಂಬಿಕೆ ಮತ್ತು ಎಲ್ಲ ವಾಡಿಕೆ ಇದೆ. ನಿಮ್ಮ ತಂದೆ ತಾಯಿಗಳು ಅಥವಾ ನಿಮ್ಮ ಕುಟುಂಬದಲ್ಲಿ ಯಾರಾದರೂ ರಂಗಭೂಮಿಯಲ್ಲಿ ಇದ್ರಾ? ಎಲ್ಲ ಕುಟುಂಬದಲ್ಲಿ ಇದ್ದರು. ಅಂದರೆ ನಾವೆಲ್ಲ ಒಟ್ಟಿಗೆ ಬಂದಂಥವ್ರೇನೆ. ನಾವೇನು ಅವರು ಮೊದಲು ಪಾತ್ರ ಮಾಡ್ತಾ ಇದ್ದಿದ್ದ ಉದಾಹರಣೆ ಏನಿಲ್ಲ. ನಾನು, ನಮ್ಮ ಅಣ್ಣದಿರಿ ಇದ್ದರು, ಸಿದ್ದಪ್ಪಾಜಿ, ಬಸಪ್ಪಾಜಿ ಅಂತ, ನನ್ನ ತಮ್ಮ ಅಶ್ವತ್ಥ ಮಾತಿದ್ದಾನೆ, ಅವನು ನಾವೆಲ್ಲ ಒಂದು ಪ್ರಪ್ರಥಮವಾಗಿ ಯಾವುದೋ ಒಂದು ನಮ್ಮ ಒಂದು ಸಂಘಕ್ಕೋಸ್ಕರ ಒಂದು ಎಚ್ ಎಂ ನಾಯಕ ನಾಟಕ ಮಾಡಿದಾಗ ಎಲ್ಲರೂ ಅದರಲ್ಲಿ ತೊಡಗಿಸ್ಕೊಂಡಿದ್ವಿ. ನಾನು ಪಾತ್ರ ಮಾಡಿದ್ದೆ, ನಮ್ಮ ಅಣ್ಣಂದಿರು ಪಾತ್ರ ಮಾಡಿದರು. ಹೀಗಾಗಿ ಅನಿರೀಕ್ಷಿತವಾಗಿ ಆ ಒಂದು ಇದರಲ್ಲಿ ತೊಡಗಿಸ್ಕೊಂಡಂಥ ಉದಾಹರಣೆ ಅದು. ಆಮೇಲೆ ನನಗೆ ಹೇಳಿದ್ನಲ್ಲ ಮೊದಲೇ, ನನಗೆ ಈ ತುಡ್ತಾ ಇದ್ದಿದ್ದರಿಂದ ನಾನು ಇದರಲ್ಲಿ ಹೆಚ್ಚಿಗೆ ತೊಡಗಿಸ್ಕೋಬೇಕು ಅನ್ನೋ ಇದಕ್ಕೆ ನಾನು ಬೇರೆ ಬೇರೆ ಸಂಸ್ಥೆಗಳಲ್ಲೆಲ್ಲನೂ ನಾನು ಪಾತ್ರ ನಿರ್ವಹಿಸ್ತಾ ಹೋದೆ ನಾನು. ಹಾಗಾಗಿ ನಾನು ನನ್ನ ಜೀವನದಲ್ಲೇ ಮೊಟ್ಟ ಮೊದಲ ನಾಟಕವನ್ನು ಮಾಡಿದ್ದು ನಾನು MP ಶಂಕರ್ ಒಬ್ಬರು ಖಳನಾಯಕನ ಪಾತ್ರ ಮಾಡಿ ಮೈಸೂರಿನವರು. ಅವ್ರ ತಮ್ಮ ನಾಗರಾಜ್ ಅಂತ, ಅವರ ಒಂದು ನಿರ್ದೇಶನದಲ್ಲಿ ಒಂದು ನಾಟಕ ನವರತ್ನ ಅಂತ ಒಂದು ಸಾಮಾಜಿಕ ನಾಟಕ, ಅದರಲ್ಲಿ ನಾಯಕಿಯ ತಂದೆಯ ಪಾತ್ರನ ನನಗೆ ಕೊಟ್ಟು ಮಾಡಿಸಿದ್ರು. ಪ್ರಪ್ರಥಮವಾಗಿ 1962 ಡಿಸೆಂಬರ್ ತಿಂಗಳಲ್ಲಿ ಆದಂಥ ನಾಟಕ. ಅದು ಟೌನ್ ಹಾಲ್ನಲ್ಲಾಯಿತು. ಆಗ ನಾನು ಅದರಲ್ಲಿ ಪಾತ್ರನ ಮಾಡಿದೆ. ಅದೇ ನನ್ನ ಪ್ರಥಮ. ಮೊದಲು ಅವಾಗ ವಯಸ್ಸು ಎಷ್ಟು ಸರ್ ತಮಗೆ? ಆವಾಗ ನನಗೆ 17 ವರ್ಷ ಏನೋ ಆಗಿತ್ತು. ಆವಾಗಲೇ ನಿಮಗೆ ಪೋಷಕ ಪಾತ್ರವನ್ನು ಕೊಟ್ಟಿದ್ದೆ ಸರ್. ನಿಮಗೆ 1970ನೇ ಇಸ್ವಿನಲ್ಲಿ ನೀವು ನಾಟಕಕ್ಕೆ ಬರ್ತೀರಿ.
ನೀವು ಅನೇಕ ನಿಮ್ಮ ಚಲನಚಿತ್ರ ನಟರು ಸುಂದರ್ ಕೃಷ್ಣ ಸರ್ ಇರ್ಬೋದು, ಮೈಸೂರು ಲೋಕೇಶ್ ಅವರು ಇರ್ಬೋದು, ತೂಗುದೀಪ್ ಶ್ರೀನಿವಾಸ್ ಇರ್ಬೋದು, ಪ್ರಸನ್ನ ಅವರು ಇರ್ಬೋದು, ವಿ ರಾಜಾರಾಮ್ ಇರ್ಬೋದು, ಇವೆಲ್ಲರೂ ನಿಮ್ಮ ಒಡನಾಟಿಗಳಾಗಿದ್ದರು. ಆಮೇಲೆ ಈ ಬಿ ಕಾರಂತರು ಸಹ ನಿಮ್ಮ ಸಂಪರ್ಕದಲ್ಲಿದ್ದರು, ನೀವು ಅವರು ಒಡನಾಡಿಯಾಗಿದ್ರಿ. ಇವೆಲ್ಲ ನೋಡಿದಾಗ ಇಂಥ ನಟರ ಜೊತೆ ನಾನಿದ್ದೆ ಅನ್ನೋ ಅವರ ಅನುಭವಗಳು ಆಗಿದ್ದು, ಅವರು ರಂಗಭೂಮಿಗೆ ಅವ್ರ ಸೇವೆ ಆಗಿತ್ತು, ಅವತ್ತಿನ ಡೆಡಿಕೇಶನ್ ರಂಗಭೂಮಿಗೆ ಹೆಂಗಿತ್ತು ಸರ್? ಆಗ ಡೆಡಿಕೇಶನ್ ಅಂದರೆ ಒಬ್ಬ ರಂಗಭೂಮಿಗೆ ಬಂದರೆ ಅವನು ಬರೀ ಪಾತ್ರ ಮಾಡೋದೇ ಅವನ ಕೆಲಸ ಆಗಿರಲಿಲ್ಲ. ಅವಾಗ ಪ್ರತಿಯೊಂದರಲ್ಲೂ ಅವನು ತೊಡಗಿಸ್ಕೋಬೇಕಾಗಿತ್ತು. ಒಂದು ಸೆಟ್ ಎತ್ತಿಡೋದರಲ್ಲಾಗಲಿ, ಒಂದು ಮೇಕಪ್ ಮಾಡ್ಕೊಳ್ಳೋದ್ರಲ್ಲಾಗಲಿ, ಅಥವಾ ಇನ್ನು ಬೇರೆ ಇನ್ಯಾವುದಾದ್ರೂ ರಂಗಭೂಮಿಗೆ ಸಂಬಂಧಪಟ್ಟಿದ್ದ ಕೆಲಸಗಳಾಗಲಿ ಅದನ್ನು ನಿರ್ವಹಿಸಬೇಕಾಗಿತ್ತು ಅವನು. ಅಂಥವನ್ನೇ ರಂಗಭೂಮಿಲಿ ಸೇರಿಸ್ಕೊಳ್ತಾ ಇದ್ರು. ಬರೀ ನಟನೆ ಮಾಡಿಬಿಟ್ಟು ಹೋಗುವಂಥವ್ರನ್ನ ಆವಾಗ ಜಾಸ್ತಿ ಅವ್ರಿಗೆ ಇದು ಅವಕಾಶಗಳು ಕೊಡ್ತಾ ಇರಲಿಲ್ಲ. ನನ್ನ ಸಂದರ್ಭದಲ್ಲಿ 62ರಲ್ಲಿ ನಾನು ಮಾಡಿದ ಮೇಲೆ 63ನೇ ವರ್ಷದಲ್ಲಿ ಇವರೆಲ್ಲ ನನ್ನ ಸಹಪಾಠಿಗಳು. ಸುಂದರ್ ಕೃಷ್ಣ ಅರಸು, ತೂಗುದೀಪ ಶ್ರೀನಿವಾಸು, ಮೈಸೂರು ಲೋಕೇಶ್, ಇವರೆಲ್ಲ ನನ್ನ ಜೊತೆ ಒಡನಾಡಿಗಳೇ ಅಂತ ಹೇಳ್ಬೋದು. ಹಾಗಾಗಿ ಅವ್ರ ಜೊತೆ ಬೇರೆ ಬೇರೆ ತಂಡಗಳಲ್ಲಿ ನಾವು ಪಾತ್ರ ಮಾಡ್ತಾಯಿದ್ವಿ. ಶ್ರೀರಂಗ ಮಿತ್ರ ಮಂಡಳಿ ಅಂತ ಇತ್ತು, ಆಮೇಲೆ ವಿ ಜಿ ರಾವ್ ಒಂದು ಸಂಸ್ಥೆ ಇತ್ತು, ಉಜ್ವಲ ಕನ್ನಡ ಕಲಾ ಸಂಘ ಅಂತ, ಅದರಲ್ಲಿ ಪಾತ್ರ ಮಾಡಿದ್ದು ಇದೆ. ರಾಜಾನಂದ್ ಅವರು ಒಂದು ರಾಜಾನಂದ ರಂಗವೈಭವ ಅಂತ ಒಂದು ವೃತ್ತಿ ರಂಗಭೂಮಿಯ ಒಂದು ಸ್ಥಾಪನೆ ಮಾಡಿದರು, ಅದರಲ್ಲೂ ನಾವು ಪಾತ್ರ ಮಾಡಿದ್ದುಂಟು. ಜೊತೆಗೆ ಎಂ ಪಿ ಶಂಕರ್ ಅವರ ಭರಣಿ ಕಲಾವಿದರು, ಕುಂದಾನಿ ಸತ್ಯನ್ ಅವರ ಅವರ ಒಂದು ಸಂಸ್ಥೆ, ಹೀಗೆ ಅನೇಕ ಬೇರೆ ಬೇರೆ ಸಂಸ್ಥೆಗಳಲ್ಲಿ ಪಾತ್ರ ಮಾಡ್ತಾ ಇದ್ದಿದ್ದು. ಕೊನೆಗೆ ಈ ಸುಂದರ್ ಕೃಷ್ಣ ಅರಸು ನಾನು ಎಲ್ಲ ಮಾತಾಡಿಕೊಂಡು ಏನಾದರೂ ನಾವೇ ಒಂದು ಸಂಸ್ಥೆ ಮಾಡಿ ಯಾಕೆ ನಾವು ಇದನ್ನು ಮುಂದುವರ್ಸ್ಕೊಂಡು ಹೋಗಬಾರ್ದು ಅನ್ನೋ ಒಂದು ಇಚ್ಛೆಯಿಂದ 1963ರಲ್ಲೇ ನಾನು ಸುಂದರ್ ಕೃಷ್ಣ ಅರಸು, ಆಮೇಲೆ ನಾಗೇಶ್ ಅಂತ ಒಬ್ಬ ಚಿಕ್ಕನಾಯಕನಹಳ್ಳಿಯವನು, ಅವನು ಚಿಗಿಸ ರಾವ್ ಅಂತ, ವರದರಾಜ ಎಮ್ಮಿಗೆ ಅಂತ ಒಬ್ಬರು ನನ್ನ ಮಿತ್ರರು ಅವರಿದ್ದರು. ನಾವೆಲ್ಲ ಸೇರಿ ಒಂದು ಸಂಸ್ಥೆ ಕಟ್ಟೋಣ ಅಂದ್ಬಿಟ್ಟು ಮಾಡಿದ್ವಿ. ಆಗ ಎಲ್ಲರೂ ಏನು ಹೆಸರು ಕೊಡೋದು ಅಂದರೆ ಕದಂಬ ಮಿತ್ರ ಮಂಡಳಿ ಅಂತ ಕೊಟ್ಬಿಡಿ ಅಂತ, ಆ ಥರನೇ ಮಾಡೋಣ ಅಂತ ಪ್ರಾರಂಭ ಮಾಡಿದ್ರು. ಅದು ಕದಂಬ ಮಿತ್ರ ಕಲಾ ಸಂಘ ಅಂತ ಒಂದು ಪ್ರಾರಂಭ ಮಾಡಿ, ಮೊಟ್ಟ ಮೊದಲಿಗೆ ನಾವು ಟೌನ್ ಹಾಲ್ನಲ್ಲಿ ಪುರೂರವ ಅಂತ ಒಂದು ನಾಟಕನ ನಾವು ಮಾಡಿದ್ವಿ. ಅದು ನಮ್ಮ ತಂದೆನೇ ಬರೆದಂಥ ನಾಟಕ, ಅದು ಪುರೂರವ ನಾಟಕ. ಅದರಲ್ಲಿ ನಾನು ಪುರೂರವನ ಪಾತ್ರ ಮಾಡಿದ್ದೆ, ಸುಂದರ್ ಕೃಷ್ಣ ಅರಸು ಅಲೆಕ್ಸಾಂಡರ್ ಪಾತ್ರ ಮಾಡಿದ್ದ, ಚಿಗಿಸ ರಾವ್ ಅಂತ ಅವರು ಒಂದು ಪಾತ್ರ ನಿರ್ವಹಿಸಿದರು. ಅಂಬಿಕನ್ ಪಾತ್ರ ನಮ್ಮ ಚೀನಹಳ್ಳಿ ನಾಗೇಶ್ವರ್ ಮಾಡಿದರು. ಅದರಲ್ಲಿ ಹಾಸ್ಯ ಪಾತ್ರ ಬರ್ತಾಯಿತ್ತು, ಅದನ್ನು ವರದರಾಜ್ ಎಮ್ಗೆ ಮತ್ತು ಕಾಫಿ ಹೌಸ್ ನಾಗರಾಜ್ ಅಂತ ಒಬ್ಬರು ಇದ್ದರು, ಅವರು ಅದನ್ನು ಪಾತ್ರ ಮಾಡ್ತಾಯಿದ್ರು. ಹಾಗಾಗಿ ಆ ಮೊಟ್ಟ ಮೊದಲ ನಾಟಕ ನಾವು ಮಾಡಿದಾಗ ಟೌನ್ ಹಾಲ್ನಲ್ಲಿ ಅದು ಆದಾಗ ಇವರು ನಮ್ಮ ಎಂ ಪಿ ಶಂಕರು ಮತ್ತು ಇನ್ನೂ ಕೆಲವರೆಲ್ಲ ಆಗ ಬಂದು ಆ ನಾಟಕ ನೋಡಿದ್ರು. ನೋಡಿ ನಮ್ಮ ಬೆನ್ನು ತಟ್ಟಿದ್ರು ಅವರೆಲ್ಲನೂ. ಭಾಳ ಚೆನ್ನಾಗಿದೆ ಮಾಡ್ತಿದ್ರಿ ಎಲ್ಲ ಹುಡುಗರು. ಅವಾಗೆಲ್ಲ ನಾವು ಸಣ್ಣ ಹುಡುಗರು, ಏನು 18 ವರ್ಷ ಇರ್ಬೋದು ನಾನು ಆ ಪಾತ್ರ ಮಾಡಿದಾಗ. ಆವಾಗೆಲ್ಲ ಬಂದು ಬೆನ್ನು ತಟ್ಟಿ ಭಾಳ ಹುರಿದುಂಬಿಸಿದ್ರು. ಹಾಗಾಗಿ ಆಮೇಲೆ ಅವ್ರ ಸಂಸ್ಥೆಯಲ್ಲೂ ನಮಗೆ ಪಾತ್ರಗಳನ್ನ ಕೊಟ್ಟು ಮಾಡ್ಸೋಕ್ಕೆ ಶುರು ಮಾಡಿದ್ರು. ಕುಂದಾನಿ ಸತ್ಯನ್ ಅಂತ ಭಾಳ ಒಬ್ಬ ಒಳ್ಳೆಯ ನಾಟಕಕಾರರು, ಮತ್ತು ಆಗ ರಾಜ್ಕುಮಾರ್ ಅವರ ಸಹವರ್ತಿಗಳಾಗಿದ್ದಂಥವ್ರು. ರಾಜ್ಕುಮಾರ್ ಮೆಚ್ಚಿದ 4 ಜನ ಸ್ನೇಹಿತರಲ್ಲಿ ಅವರು ಒಬ್ಬರಾಗಿದ್ದರು. ಹಾಗೆ ಅವರು ನನಗೆ ಭಾಳ ಉತ್ತೇಜನ ಕೊಟ್ಕೊಂಡು ಅವ್ರ ಸಂಸ್ಥೆಯಲ್ಲೂ ನನಗೆ ಪಾತ್ರಗಳು ಕೊಟ್ಟರು. ಹೀಗಾಗಿ ಅದನ್ನು ನಾನು ನನ್ನ ಸಂಸ್ಥೆಯನ್ನು ಮುಂದುವರಿಸ್ಕೊಂಡು ಬಂದೆ. ಹೀಗಾಗಿ ಈಗ ಉತ್ಪತ್ತಿ ಆಯಿತು ಈ ಕದಂಬ ಮಿತ್ರ ಮಂಡಳಿ ಅನ್ನೋದು. ಆಮೇಲೆ ಅದನ್ನು ನಾನು ಕದಂಬ ರಂಗವೇದಿಕೆ ಅಂತ ಬದಲಾಯಿಸ್ಕೊಂಡೆ ನಾನು ಅದನ್ನು.